ಗೊತ್ತಿಲ್ರಿ ಅದ್ರೊಳಗೆ ಮತ್ತೆ ಹಣ್ಣು ಸವಿ ರಸ ಇರ್ತದ. ಇದ್ರು ಆ ಚಿಕ್ಕ ಹಣ್ಣುವಿನಲ್ಲಿರ್ತಕ್ಕಂಥ ಬೀಜಕ್ಕೆ ಏನಾದ್ರೂ ಇಲ್ಲೇನು ತಾಗಿತ್ತಂದ್ರೆ ಎಟ್ಟಾನ ಒಂದಿಟ್ಟು ರಸ ಹತ್ತಿದಂದ್ರೆ ಎಲ್ಲಾರು ಹುಡುಗರು ನೋಡ್ರಿ ಸಿಗ್ತದಲ್ಲ ರಸ. ಹಣ್ಣಿನೊಳಗಿದ್ದರೂ ಸಹಿತವಾಗಿ ರಸ ಎಷ್ಟು ಇಲ್ಲದಂಗೆ ಹೊರಗೆ ಬರುತ್ತದ್ರಿ, ಅದು ಚಿಕ್ಕ ಹಣ್ಣಿನ ಬೀಜ. ಹಂಗ ಸಂಸಾರದಲ್ಲಿ ಇದ್ರೂ ಸಹಿತವಾಗಿ ಮುಕ್ತಿಯ ಪದವನ್ನ ಪಡೆಯುವಂತ ಸಂದರ್ಭದಲ್ಲಿ ಭಗವಂತನ ಮೇಲೆ ನಿಜವಾದ ಪ್ರೇಮವನ್ನು ಇಟ್ಟರೆ ಅದು ಸ್ವಚ್ಛಂದವಾಗಿ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಹಣ್ಣಿದ್ದಂಗೆ ಸಂಸಾರ ಇರಬೇಕು, ನಿಜವಾದ ಭಕ್ತಿ ಮಾವಿನ ಹಣ್ಣು ಇದ್ದಂಗಿರಬೇಕು. ಸರ್ವಜ್ಞ ಮೂರ್ತಿಗಳು ಎಷ್ಟು ಚೆಂದ ಹೇಳ್ತಾರೆ ಅಂತಂದ್ರೆ ತಾಯಿ ಮಕ್ಕಳ ಸಂಬಂಧವನ್ನು ಕುರಿತು ಹೇಳ್ತಾರೆ. ಉತ್ತರೆಯು ಬರದಿಹರೆ ಹೆತ್ತ ತಾಯಿ ತೊರೆದರೆ ಸತ್ಯವಂ ತಪ್ಪಿ ನುಡಿದರೆ ಬೆನ್ನತ್ತ ಸೇರುವುದು ಈ ಲೋಕ ಸರ್ವಜ್ಞ. ಇದರೊಳಗ ಸ್ವಲ್ಪ ಮಳಿರಾಯನ ಒಂದಿಷ್ಟು ವಿಚಾರ ಮಾಡೋಣ. ಪ್ರಾರಂಭದ ಒಂದು ಲೈನ್ ಸಾಕು ನಮಗೆ. ಉತ್ತರೆಯು ಬರದಿಹರೆ ಒಂದು ಲೈನ್ ಸಾಕು ನಮಗೆ. ಈ ಜಗತ್ತಿನೊಳಗ ಪ್ರಾರಂಭದ ಮಳೆಗಾಲ ಯಾವ್ದ್ರೆ? ಯಾಕೆ ಹೇಳ್ತೀನಿ ಅಂದ್ರೆ ಬರಗಾಲದ ಮುನ್ಸೂಚನೆ ಇವತ್ತು ನಾಗಲಿಂಗರು ತೋರಿಸ್ಕೊಳ್ಳಕತ್ತಾರೆ ನಮಗೆ. ಪ್ರಾರಂಭದ ಮಳೆಗಾಲ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಇವೆಲ್ಲ ಪ್ರಾರಂಭದ ಮಳೆಗಾಲಗಳು. ಹೌದಿಲ್ಲ? ಈ ಪ್ರಾರಂಭದ ಮಳೆ ಆಯಿತು ಅಂದ್ರೆ ರೈತನ ಮನಸ್ಸಿನೊಳಗೆ ಎಷ್ಟು ಸಂತೋಷ ಇರ್ತದೆ, ಎಷ್ಟು ಆನಂದ ಇರ್ತದ. ಆತನ ಆನಂದಕ್ಕೆ ಪರಾವೇ ಇಲ್ಲ, ಅಷ್ಟು ಸಂತೋಷ ಭರಿತನಾಗಿರ್ತಾನೆ ರೈತ. ತಪ್ಪಿ ಮಳೆ ಬಂದಿಲ್ಲ ಅಂದ್ರೆ ಮುಗಿಲು ನೋಡುತ್ತಾನ ರೈತ. ಹೇ ಮಳೆರಾಯ, ಮೇಘರಾಜ ಎಲ್ಲಿದೆಯ, ಮಳೆಯನ್ನ ಕೊಡು ಭೂಮಿಗೆ ತಂಪನ್ನೆರೆ. ಭೂಮಿಗೆ ನಿನ್ನ ಆರ್ಭಟ ಆಯಿತು ಅಂದ್ರ ಅನಂತ ರೀತಿಯ ಜೀವ ಸಂಕುಲಗಳು ಬದುಕ್ತವೆ, ಇಲ್ಲಂದ್ರೆ ಜೀವ ಸಂಕುಲಗಳು ಬದುಕುವುದು. ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಮಾನವ ಜನ್ಮಕ್ಕೆ ಆಹಾರ ಸಿಗುತ್ತದೆ ಮಳೆ ಬಂದರೆ. ಮಳೆ ಇಲ್ಲಂದ್ರೆ ಆಹಾರ ಇಲ್ಲ. ರೈತ ಬೆಳೆತನ ಜಗತ್ತಿಗೆ ಹಣ್ಣು ಹಾಕಬೇಕಾಗಿದ್ರೆ ಮೇಘರಾಜ ನೀನು ಮಳೆ ಕೊಟ್ಟಿ ಅಂದ್ರೆ ಹೊಲಗೊಳಗ ದುಡಿತೀನಿ ನಾನು ಅಂತಾನ ರೈತ. ಯಾಕೆ ಹೇಳ್ತೀನಿ ಅಂದ್ರ ಈ ಜಗತ್ತಿನೊಳಗೆ ನಾವೆಲ್ಲ ಒಂದಿಷ್ಟು ಜನ ಸ್ವಾರ್ಥಿಗಳಿದ್ದೀವಿ, ಆದರೆ ರೈತ ಸ್ವಾರ್ಥಿ ಅಲ್ಲ. ಹೊಲದೊಳಗೆ ದುಡಿತಾನ, ದುಡಿದ ಬೆಳೆಯನ್ನ ಬಂದಿರ್ತಕ್ಕಂಥ ಮಾಲನ್ನ ಎಲ್ಲಾ ಕಡೆ ಮಾರಾಟವನ್ನ ಆಗ್ತದ. ಅದು ಈ ಜಗತ್ತಿಗೆ ಪ್ರಸಾದ ಸಿಗ್ತದೆ ನಮಗೆ. ರೈತ ಹೊಲದೊಳಗೆ ಬೆಳೆದ್ರೆ ಮಾತ್ರ, ರೈತ ಬೆಳೆದಿಲ್ಲ ಅಂದ್ರೆ ಇಲ್ಲ. ಇದೆ ಮೊನ್ನೆ ಲಾಸ್ಟ್ ಕೊರೋನಾ ಬಂದಿರುವಂತ ಸಂದರ್ಭದಲ್ಲಿ ಏನಾಗಿತ್ತು ಪರಿಸ್ಥಿತಿ? ಎಲ್ಲರೂ ಜೀವದ ಭಯದಿಂದ ಕೆಲಸಗಳನ್ನು ಬಿಟ್ಟು ಮನೆಗೆ ಬರುವಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಕೆಲಸ ಮಾಡುವಂತ ಸಂದರ್ಭ ಇರ್ತಿತ್ತು. ರೈತ ಮಾತ್ರ ಎದೆತ್ತುಕೊಂಡು ಜಗತ್ತಿನೊಳಗೆ ಹೇಳಿದ, ಯಾರ್ಯಾರು ನೌಕರಿಯನ್ನ ಮಾಡುತ್ತೀರಿ ಅಲ್ಲಿ ಎಷ್ಟು ತೊಂದರೆಗಳಾದ, ಪ್ರಾಣದ ಭಯ ಅದ, ಜೀವ ಹೋಗುವಂತ ಸಂದರ್ಭದ, ಯಾರು ಚಿಂತೆ ಮಾಡಬೇಡ್ರಿ, ನಿಮ್ಮ ನಿಮ್ಮ ಮನೆಗಳಿಗೆ ಮರಳಿ ಬರ್ರಿ, ಮೇಘರಾಜನ ಪ್ರಾರ್ಥನೆಯನ್ನ ಮಾಡ್ರಿ, ಸರಿಯಾದ ಸಮಯಕ್ಕೆ ಮಳೆ ಬರಲಿ, ಇಡೀ ಜಗತ್ತಿಗೆ ಹಣ್ಣು ಹಾಕ್ತೀನಿ ಅಂತ ರೈತ ಹೇಳ್ಯಾನ ಹೊರತು ಯಾರು ಹೇಳಿಲ್ಲ. ಯಾರಾದ್ರೂ ಹೇಳಿದ್ರೇನ್ರಿ? ಒಂದಿಷ್ಟು ಅನ್ನ ಕೊಡ್ತೀನಿ ಅಂತ ತಿಳ್ಕೊಂಡು, ಒಂದು ಸೀರೆ ಅಕ್ಕಿ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರೆ ಅಂದ್ರೆ ನೌಕರಿ ಮಾಡೋರಾಗಿರ್ಬೋದು, ಯಾರಾದ್ರೂ ಹೇಳಿದ್ರೇನ್ರಿ? ರೈತ ಮಾತ್ರ ಹೇಳಿರ್ಬೋದು. ಆದ್ರೆ ಆ ಮಳೆನೇ ಬಂದಿಲ್ಲ ಅಂತಂದ್ರೆ ಅನಂತ ರೀತಿಯ ಚಿಂತಾಜನಕದ ಸ್ಥಿತಿ ಇರುತ್ತದೆ. ಹಿಂಗ ಮಳೆರಾಯನ ಆರ್ಭಟ ಆಗಿಲ್ಲ ಅಂದ್ರೆ ಅನಂತ ರೀತಿಯ ಚಿಂತಾಜನಕದ ಸ್ಥಿತಿಗಳಿರ್ತವೆ. ಮಹಳಿಂಗರಾಯ ಒಂದು ಸಾರಿ ಇಲ್ಲಿ ದೊಡ್ಡಿಯನ್ನ ಹಾಕುವಂತ ಸಂದರ್ಭ, ಬೊಂಬಳ್ಳಿ ಅನ್ನುವಂತ ಗ್ರಾಮ, ಹುಲಿಜಂತಿ ಅನ್ನುವಂತ ಎರಡು ಹಳ್ಳಿಯ ಮಧ್ಯದಲ್ಲಿ ಒಂದು ಹಳ್ಳ ಬರ್ತದೆ, ದೊಡ್ಡ ಹಳ್ಳ. ಅದೇನ್ ಮಾಡ್ತಾನೆ, ದೊಡ್ಡಿ ಕಟ್ತಿರ್ತಾನ್ರಿ. ಆ ದೊಡ್ಡಿ ಅಂದ್ರ ಕಟ್ಟುವಂತ ಸಂದರ್ಭದಲ್ಲಿ 14 ಲೋಕದ ಒಡೆಯ ದೇಶ ಸಂಚಾರವನ್ನ ಮಾಡುತ್ತಾ ಬರ್ತಾನ ಪರಮಾತ್ಮ. ಇವಾಗ ಸಂಚಾರವನ್ನ ಮಾಡುತ್ತಾ ಬರುವಂತ ಸಂದರ್ಭದಲ್ಲಿ ಮಹಳಿಂಗರಾಯ ಇದ್ದಲ್ಲಿಗೆ ಬರ್ತಾನ ಪರಮಾತ್ಮ. ಬಂದು ಹೇಳ್ತಾನ, ಅಲ್ಲೋ ಇನ್ನು 2-3 ದಿನದೊಳಗ ಮಳೆ ಬರುತ್ತದ, ಇಲ್ಲಿ ದುಡ್ಡಿ ಕಟ್ಲಕತ್ತಿದಿ, ಹಳ್ಳ ಬಂತಂದ್ರೆ ನೀನು ದುಡ್ಡಿ ಎಲ್ಲ ಹರಿದು ಹಳ್ಳಕ್ಕೆ ಹೋಗಿಬಿಡುತ್ತದೆ, ಯಾಕೆ ಕಟ್ಲಕತ್ತಿ ಅಂತ ತಿಳ್ಕೊಂಡು ಪರಮಾತ್ಮ ಮಹಳಿಂಗರಾಯನಿಗೆ ಹೇಳಿದ. ಆಗ ಮಹಳಿಂಗರಾಯ ಅಂತಾನ, ಮಳೆ ಬರುವುದಿಲ್ಲ ಅಂದ್ರೆ ನಿಜವಾದ ಭಕ್ತಿ ಇದ್ರೆ ಭಗವಂತನ ಜೊತೆ ಮಾತುಗಳು ಬರ್ತದ್ರಿ. ನಿಜವಾದ ಭಕ್ತಿ ಇಲ್ಲಂದ್ರ ಭಗವಂತನ ಜೊತೆ ಮಾತುಗಳನ್ನು ಆಡೋದಕ್ಕಾಗುವುದಿಲ್ಲ. ಮಹಳಿಂಗರಾಯ ಅಂತಾನ, ಆತನ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನ, ಭಗವಂತ ಇನ್ನೂ 3 ತಿಂಗಳ ಕಾಲ ಈ ಭೂಲೋಕದೊಳಗ, ಈ ಭೂಮಂಡಲದೊಳಗ ಮಳೆ ಬರೋದಿಲ್ಲ, ಮಳೆನೇ ಬರೋದಿಲ್ಲ. ಶಿವಂತನ ಎಲ್ಲ
ಸೃಷ್ಟಿ ಮಾಡಿರ್ತಕ್ಕಂಥವನೇ ಶಿವನು. ನಮ್ಮ ಹುಟ್ಟು ಸಾವುಗಳನ್ನ ಮೊದಲೇ ಅವನಿಗೆ ತಿಳಿತಾರ. ನಾನು ಹೇಳಕತ್ತೀನಿ 3 ದಿನದೊಳಗೆ ಮಳೆ ಬರುತ್ತದೆ. ಪರಮಾತ್ಮನಿಗೆ ಹೇಳ್ತಾರೆ ಮಹಾಲಿಂಗರಾಯ, ಇನ್ನು 3 ದಿನದೊಳಗೆ ಮಳೆ ಬರುವುದಿಲ್ಲ, 3 ತಿಂಗಳ ನಂತರ ಮಳೆ ಖಂಡಿತ ಬರುತ್ತದ ಅಂತ ನಮ್ಮ ಮಹಾಲಿಂಗರಾಯ. ಅವಾಗ ಭಗವಂತನ ಹಂಗ ಹೋಗ್ತಾನೆ. ಪರಮಾತ್ಮನಿಗೆ ಸಿಕ್ಕ ಬಂದದ, ನಾನೇ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಬಡಿಗೆ ನಾನು, ಆದ್ರೆ ನನಗೆ ಮಳೆ ಬರೋದಿಲ್ಲ ಅಂತ ಹೇಳಕತ್ತಾನಂತ ಅಂದಾಗ ಪರಮಾತ್ಮನಿಗೆ ಸಿಟ್ಟು ಬರುತ್ತದೆ. ಯಾವಾಗ ಸಿಟ್ಟು ಬಂತು, ಮತ್ತೆಲ್ಲಿ ಹೋಗ್ತಾನೆ ಪರಮಾತ್ಮ? ಕೈಲಾಸಕ್ಕೆ ಹೋಗ್ತಾನೆ ಪರಮಾತ್ಮ. ಕೈಲಾಸಕ್ಕೆ ಹೋಗಿ ಪರಮಾತ್ಮ ಮೇಘರಾಜನ ಬಳಿ ಹೋಗ್ತಾನ. ಮೇಘರಾಜನಿಗೆ ಹೇಳ್ತಾನ, ಮೇಘರಾಜ ಈಗಿಂದೀಗಲೇ ಇನ್ನು 3 ದಿನದ ಒಳಗ ಮಳಿ ಭೂಲೋಕಕ್ಕೆ ಆಗಬೇಕು. ಪರಮಾತ್ಮ ಹೇಳಿದರೆ ಮೇಘರಾಜಗ ಮಳಿ ಆಗಲೇಬೇಕು, ಯಾವುದೇ ಕಾರಣಕ್ಕೆ ನಿಲ್ಲುವ ಹಾಗಿಲ್ಲ. ಮಳಿ ಭೂಮಂಡಲಕ್ಕೆ ಆಗಬೇಕು, ಎಲ್ಲಾ ಕಡೆ ಧಾರಾಕಾರವಾಗಿ ಮಳಿ ಆಗಬೇಕು. ಅವಾಗ ಮೇಘರಾಜ ಅಂತಾನ, ಯಪ್ಪ ಮಳಿ ಬರಬೇಕಂತ ನೀ ಹೇಳಕತ್ತಿ, ಆದ್ರೆ ಮಳಿ ಬರಬೇಕಾದ್ರೆ ಎಲ್ಲವೂ ಒಂದಿಷ್ಟು ಅನುಕೂಲ ಇರಬೇಕು, ಅವಾಗ ಮಳಿ ಬರುತ್ತದೆ. ನನ್ನ ಕಡೆ ಏನೂ ಇಲ್ಲ. ಕೇಳಿದ ತಕ್ಷಣದೊಳಗೆ ನೀನು ಮಳೆ ಕೇಳಕತ್ತೀನಿ, ಹೆಂಗ ನಾ ತರಿಸೋದು? ಗುಡುಗು ಒಂದು ಕಡೆ ಹೋಗ್ಯದ, ಮಿಂಚು ಒಂದು ಕಡೆ ಹೋಗ್ಯದ, ಗಾಳಿ ಒಂದು ಕಡೆ ಹೋಗ್ಯದ, ಸಿಡಿಲು ಒಂದು ಕಡೆ ಹೋಗ್ಯದ. ಇವರೆಲ್ಲರೂ ಸೇರಿದ ಒಂದು ಕಡೆ ಇದ್ರೆ ಮಾತ್ರ ಮಳೆ ಬರುತ್ತದ. ಇವರು ಒಂದು ಕಡೆ ಇಲ್ಲ, ತಮ್ಮ ತಮ್ಮ ಕೆಲಸದ ಕಡೆ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ದಿಕ್ಕಿಗೆ ಹೋಗ್ಯಾರ. ಎಲ್ಲಿ ಮಳೆ ಬರುತ್ತದೆ? ನನಗೊಂದಿಷ್ಟು ದಿನಗಳ ಸಮಯ ಬೇಕು, ಸಮಯ ಸಿಕ್ಕರೆ ಮಳೆ ಬರುತ್ತದೆ. ಅವಾಗ ಪರಮಾತ್ಮ ಅಂತಾನ, ಹೇಗಾದ್ರೂ ಮಾಡಿ ನೀನು ಭೂಲೋಕಕ್ಕೆ ಮಳೆಯನ್ನ ಕಳಿಸಿಕೊಡ್ಲೇಬೇಕಂದಾಗ, ನೋಡಪ್ಪ ಕಳಿಸಿಕೊಡು ಅಂತ ಹೇಳಕತ್ತಿ, ಆದ್ರೆ ಕಳಿಸ್ಕೊಡ್ತೀನಿ, ಎಲ್ಲರನ್ನ ಒಂದುಗೂಡಿಸ್ತೀನಿ ನಾನು. ನಾಳೆ ಆದ್ರೆ ನಾಳೆನೇ ಕಳಿಸ್ಕೊಡ್ತೀನಿ, ಇಲ್ಲಂದ್ರೆ 3 ತಿಂಗಳಾಗ್ತದ, ಅಲ್ಲಿ ತನಕ ಮಳೆ ತರಿಸೋದು ನನಗೆ ಆಗೋದಿಲ್ಲ ಅಂತ ನನ್ನ ಮೇಘರಾಜ ಶಿವನಿಗೆ. ಅವಾಗಂದಾಗ ಹೆಂಗಾದ್ರೂ ಮಾಡಿ ಮಳೆ ತರಸಂತ ತಿಳ್ಕೊಂಡು ಒತ್ತಾಯವನ್ನ ಮಾಡಿ ಮೇಘರಾಜನಿಗೆ ಹೇಳಿ ಲೋಕ ಸಂಚಾರಿಯಾಗಿರ್ತಕ್ಕಂಥ ಪರಮಾತ್ಮ ಮತ್ತೆ ಹೇಳಿ ಹೋಗಿಬಿಡ್ತಾನೆ. ಇಲ್ಲಿ ಸಂಚಾರ ಮಾಡುತ್ತಾ ಎಲ್ಲಾ ಕಡೆ ಹೊರಟ ಯಾರು? ಶಿವನು. ಹಿಂಗ ಸಂಚಾರವನ್ನ ಮಾಡುತ್ತಾ ಹೋಗುವಂತ ಸಂದರ್ಭದಲ್ಲಿ ಮತ್ತೆ ನೆನಪಾಗ್ತಾರ, ಯಾರ ಬಳಿ ಬರ್ತಾನಂದ್ರ ಮಹಾಲಿಂಗರಾಯನ ಬಳಿ ಬರ್ತಾನ. ಮತ್ತ ಯಾರು? ಪರಮಾತ್ಮ ಬಂದು ಮತ್ತು ದುಡ್ಡಿ ಕಟ್ಟತಿರ್ತಾನೆ. ಆ ಜಾಗ ಬಿಟ್ಟು ಬೇರೆ ಕಡೆ ಕಟ್ಟತಿರ್ತಾನ. ಕಟ್ಟುವಂತ ಸಂದರ್ಭದಲ್ಲಿ ಇನ್ನು 2-3 ದಿನದೊಳಗ ನೀನು ಮಳೆ ಬರುತ್ತೆ ಅಂತ ಹೇಳಿದಿ, ಮಳೆ ಬರುವುದಿಲ್ಲ. ಮತ್ತೆ 3 ತಿಂಗಳ ಆದ ಬಳಿಕ ಮಳೆ ಬರ್ತದ ಅಂತ ಹೇಳಿದ್ದೆ, ಮತ್ತೆ ಯಾಕ ದುಡ್ಡಿ ಕಟ್ಲಾಕತ್ತಿ ಅಂತ ಶಿವನಿಗೆ ಮಹಾಲಿಂಗರಾಯ ಹೇಳಿದಾಗ, ಮತ್ತ ಮಹಾಲಿಂಗರಾಯ ಹೇಳ್ತಾನ, 3 ತಿಂಗಳ ಅಂತ ಅಂದು ಹೇಳಿದ್ದೆ, 3 ತಿಂಗಳು ಮುಗಿದು ಹೋಗ್ಯದ. ಅಂದ್ರ ಶಿವನಿಗೆ ಹೆಚ್ಚಿರಲಿ ಹೆಂಗಿಲ್ಲ ಅಂದ್ರ ಎಲ್ಲಾ ಕಡೆ ಸಂಚಾರವನ್ನ ಮಾಡುತ್ತಾ ಮತ್ತೆ ಮರಳಿ ಬಂದಾನ. ಅಲ್ಲಿ 3 ತಿಂಗಳು ಮುಗಿದು ಹೋಗ್ಯದ್ರಿ. ಅದು ಒಂದಿನ ಆದಂಗ ಭಗವಂತನಿಗೆ ಆಗ್ಯದ, ಒಂದಿನ ಆದಂಗ ಆಗ್ಯದ. ಅವಾಗಂದ 3 ತಿಂಗಳು ಆಗ್ಯದ, ಇನ್ನ 2-3 ದಿನದೊಳಗ ಇಡೀ ಭೂಮಂಡಲಕ್ಕೆ ಭೂಲೋಕಕ್ಕ ಸಾಕು ಬೇಕಾಗುವಷ್ಟು ಮಳೆ ಆಗ್ತದಂತ ತಿಳ್ಕೊಂಡು ಮಹಾಲಿಂಗರಾಯ ಹೇಳ್ತಾನ. ಅದು ಹೆಂಗ ಬರುತ್ತದ ಮಳೆ ನೋಡೋಣ ಅಂತಾನ ಶಿವನು. ನೋಡ್ರಿ, ನಿಜವಾದ ಭಕ್ತಿ ಎಲ್ಲಿ ಇರ್ತದೆ ಅಲ್ಲಿ ಮಾತುಗಳಾಗ್ಲಿಕ್ಕೆ ಸಾಧ್ಯ. ನಿಜವಾದ ಭಕ್ತಿ ಇಲ್ಲದ್ರೆ ಮಾತುಗಳು ಬರುವುದಿಲ್ಲ. ಇನ್ನು 3 ದಿನದೊಳಗೆ ಮಳೆ ಬರುತ್ತಾರಂತ ಹೇಳ್ಕೊಂಡು ಇವಾಗ ಮಹಾಲಿಂಗರಾಯ ಹೇಳಿದ ತತ್ಕ್ಷಣದೊಳಗೆ ಮತ್ತ ಮೇಘರಾಜನ ಬಳಿ ಬರ್ತಾನೆ ಶಿವನು. ಮೇಘರಾಜನ ಬಳಿ ಬಂದು ಮತ್ತೆ ಮರಳಿ ಹೇಳ್ತಾನ, ಭೂಮಂಡಲಕ್ಕೆ ಮತ್ತೆ ಇನ್ನು 3 ದಿನಗಳ ಕಾಲ ಮಳೆ ಆಗಲೇಬಾರದು ಅಂತಾನ ಶಿವನು. ಯಾವಾಗ ಭೂಮಂಡಲಕ್ಕೆ ಮತ್ತೆ 3 ದಿನದಲ್ಲಿ ಮಳೆ ಆಗಬಾರದು ಅಂತ ತಿಳ್ಕೊಂಡು ಶಿವನು ಹೇಳಿದ, ಮೇಘರಾಜ ಹೇಳ್ತಾನ ಏನಂತ, ಇನ್ನು 3 ದಿನದೊಳಗೆ ಮಳೆ ಏನಾದ್ರು ನಾನು ಕಳಿಸದೇ ಇದ್ರ ಇನ್ನು ಮತ್ತೆ 3 ತಿಂಗಳವರೆಗೆ ಮಳೆ ಬರುವುದಿಲ್ಲ. ಮತ್ತು ಮುಂದೆ ಮಳೆ ಆಯ್ತಂದ್ರ ಧಾರಾಕಾರವಾಗಿ ಮಳೆ ಆಗ್ತದೆ, ಅನಾಹುತಗಳು ಹಾಗೆ ಹೋಗ್ತದೆ ಅನ್ನುವಂತ ಮಾತು ಮೇಘರಾಜ ಹೇಳಿದ. ಅದು ತಪ್ಪಿತು 3 ತಿಂಗಳಾಗಬಹುದು ಅಥವಾ 6 ತಿಂಗಳು ಮಳೆ ಹೋಗಬಹುದು, ನಾನು ಗ್ಯಾರಂಟಿ ಹೇಳೋದಿಲ್ರಿ ಅಂತಾನ ಮೇಘರಾಜ ಶಿವನಿಗೆ. ಹಿಂಗೆ ಹೇಳಿದಾಗ ಆಶ್ಚರ್ಯ ಆಯ್ತು ಶಿವನಿಗೆ. ಇಲ್ಲಿ 3 ತಿಂಗಳ 6 ತಿಂಗಳ ಮಳೆ ಏನಾದರೂ ಹೋಯಿತು ಅಂತಂದ್ರೆ
ಇಲ್ಲಿ ಭೂಮಿಯೊಳಗೆ ಪ್ರಾಣಿಗಳಿದ್ದಾವೆ, ದನಕರುಗಳಿದ್ದಾವೆ, ಎಲ್ಲರಿಗೂ ಒಂದೊಂದು ರೀತಿಯ ತೊಂದರೆಗಳಾಗ್ತದೆ. ರೈತ ಬಿತ್ತನೆಯನ್ನ ಮಾಡ್ತಾನ, ಬಿತ್ತುವುದಕ್ಕೆ ತೊಂದರೆ ಆಗ್ತದೆ. ಎಲ್ಲ ಅನಂತ ರೀತಿಯ ಕಷ್ಟಗಳನ್ನ ಭೂಮಂಡಲದೊಳಗಿರುವಂತ ಜನರು ಅನುಭವಿಸಬೇಕಾಗ್ತದ. ಅದಕ್ಕ ನನ್ನ ಮಾತು ಸುಳ್ಳಾದರೂ ಆಗಲಿ ಎನ್ನುವಂತ ಮಾತು. ಹೆಂಗಂತಂದ್ರ ದೇವರಂತ ನಿಜವಾದ ಭಕ್ತಿ ಅದ. ನಂದು ನಡಿಬೇಕಂತ ತಿಳ್ಕೊಂಡು ಏನಾದ್ರೂ ನಾನು ಈಗ ಮಳೆಯನ್ನ ನೆನೆಸಿದರೆ ನಂದೂ ನಡೆಯೋದಿಲ್ಲ, ಮಹಳಿಂದ ರಾಯನಂದೂ ನಡೆಯೋದಿಲ್ಲ. ಇಬ್ಬರ ಮಾತು ಸುಳ್ಳಾಗ್ತದ. ಯಾರಾದ್ರೂ ಒಬ್ಬರ ಮಾತು ಸತ್ಯ ಆಗಲೇಬೇಕು. ಅದಕ್ಕೆ ಮಹಳಿಂದ ರಾಯನ ಮಾತು ಸುಳ್ಳಾಗುವುದು ಬೇಡ, ನನ್ನ ಮಾತೇ ಸುಳ್ಳಾಗಲಿ. ಹಾಲು ಮತದೊಳಗ ಹುಟ್ಟಿರುವಂತ ಕೀರ್ತಿ ಪತಾಕೆ ಜಗತ್ತಿನೊಳಗೆ ಹಾಕುವ ಅಂತ ತಿಳ್ಕೊಂಡು ಶಿವನು ಆಶೀರ್ವಾದವನ್ನ ಮಾಡುತ್ತಾನೆ ಮಹಳಿಂಗರಾಯನಿಗೆ. ಮಹಳಿಂಗರಾಯ ಹೇಳಿದ ಪ್ರಕಾರವಾಗಿ 3 ದಿನದೊಳಗ ಮಳೆಯಾಗ್ತದೆ. ಗವಾಯಿಗಳವರೇ, 3 ದಿನದೊಳಗ ಮಳೆ ಬರುತ್ತದೆ ಅದ್ಭುತವಾಗಿ. ಅವಾಗ ಶಿವನ ಸಹಿತವಾಗಿ ಗುಣಗಾನವನ್ನ ಮಾಡುತ್ತಾನೆ. ಹೆಂಗಿದ್ರ ಭಕ್ತಿ ಮಹಳಿಂಗರಾಯನ ತಿಳಿಬೇಕು. ಆ ಮಹಳಿಂಗರಾಯನ ಭಕ್ತಿ ಅನ್ನೋದಕ್ಕೆ ಸಿಂಧೂರ ಲಕ್ಷ್ಮಣ ವೀರನಾದರೆ ಸಿಂಧೂರ ಲಕ್ಷ್ಮಣನಾಗೋ, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗೋ, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗೋ, ವೀರನಾದರೆ ವೈಸಳನಾಗೋ, ವೈಸಳನಾಗೋ, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗೋ, ವೀರನಾದರೆ
Hallelujah.